ಯುದ್ಧದ ಎಫೆಕ್ಟ್ ಜನಸಾಮಾನ್ಯರಿಗಷ್ಟೇ ಅಲ್ಲ, ರೈತರಿಗೂ ಕೂಡ ತಟ್ಟಿದೆ. ಈಗ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಕುಸಿತವಾಗಿದೆ. ಸೂಕ್ತ ಬೆಲೆ ಸಿಗದೆ ಕಂಗಾಲಾಗ್ತಿದ್ದಾರೆ ರೈತರು. ಇದು ಯಾದಗಿರಿ ರೈತರ ಪರಿಸ್ಥಿತಿಯಾಗಿದೆ. ಟೊಮ್ಯಾಟೊ ಬೆಳೆಯನ್ನ ಜಮೀನಿನಲ್ಲೇ ಬಿಟ್ಟಿದ್ದಾರೆ ರೈತರು. ನಮ್ಮ ಪ್ರತಿನಿಧಿ ಅಮೀನ್ ಹೊಸೂರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದ ಎಫೆಕ್ಟ್ ಯಾದಗಿರಿ ಜಿಲ್ಲೆ ಅನ್ನದಾತರ ಮೇಲೆ ಸಹಿತ ಬಿದ್ದಿರುವಂಥದ್ದು. ಯಾಕಂದರೆ ರೈತರು ಬೆಳೆದಂಥ ತೋಟಗಾರಿಕೆ ಬೆಳೆಗೆ ಅಕ್ಷರಶಃ ಬೆಲೆ ಇಲ್ಲದಂತಾಗಿದೆ. ಸದ್ಯ ನಾನೀಗ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗುಂಡಳ್ಳಿ ತಂಡದ ರೈತ ಬಲರಾಮ್ ಎನ್ನುವಂಥ ರೈತನ ಜಮೀನಲ್ಲಿದ್ದೇನೆ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ರೈತ ಬಲರಾಮ್ ತನ್ನ 2.5 ಎಕರೆದಲ್ಲಿ ಒಂದೂವರೆ ಎಕರೆ ಟೊಮೊಟೊ ಬೆಳೆಯನ್ನು ಬೆಳೆದಿದ್ರು. ಬಂಗಾರದಂಥ ಬೆಳೆ ಕೂಡ ಬಂದಿದೆ. ಇನ್ನೇನು ಬೆಳೆಯನ್ನು ಕಟಾದರೆ ಕಾಯಿಯನ್ನು ಟೊಮೊಟೊ ಹಣ್ಣನ್ನು ಕಟಾವು ಮಾಡ್ಕೊಂಡು ಬಂದು ಮಾರುಕಟ್ಟೆಗೆ ಹೋಗೋಕ್ಕೆ ಸಹಿತ ಸಜ್ಜಾಗಿದ್ದಾನೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣಕ್ಕಾಗಿ ಅಕ್ಷರಶಃ ರೈತ ಕಂಗಾಲಾಗಿ ಹೋಗಿರುವಂಥದ್ದು. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ರೈತ ಬಲರಾಮ್ ಇದ್ದಾನೆ. ಅವ್ರ ಜೊತೆ ಮಾತಾಡ್ತೀನಿ. ಬಲರಾಮ್, ಎಷ್ಟು ಎಕರೆದಲ್ಲಿ ಟೊಮೊಟೊ ಬೆಳೆದಿದ್ರಿ ಮತ್ತು ಎಷ್ಟು ಖರ್ಚು ಮಾಡಿದ್ರಿ? ಈಗ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂತ? 1.5 ಎಕರೆ ಹಾಕೀನಿ ರೀ ನಾನು. 1.5 ಎಕರೆ ಹಾಕೀನಿ. ಒಂದು 2 ಲಕ್ಷ ತನಕ ಖರ್ಚಾಗ್ಯದ ರೀ. ಬಾಂಬು ಅವೆಲ್ಲ ದಾರ ಕಟ್ಗೆ ಕಟ್ಟೋದು ಲೇಬರ್ ಖರ್ಚು ಎಣ್ಣೆ ಅವಾಗದೆ 2.5-3 ಲಕ್ಷ ತನಕ ಬಂದವ್ರಿ. ಈಗ ತನಕ ಮೇಂಟೆನೆನ್ಸ್. ಮಾರ್ಕೆಟಿಗೆ ಹೋದ್ರೆ ಒಂದು 1000 ರೂಪಾಯಿ ಸಿಗ್ತದಂತ ನಾವು ಹಾಕಿದ್ದೀವಿ. 1000 ರೂಪಾಯಿ ದಾಣಿ ಸಿಗ್ತಾವೆ. 25 kg ಪೇಟಿ ಇರ್ತಾವೆ ರೀ. 1000 ರೂಪಾಯಿ ಸಿಗ್ತದಂತ ಹಾಕಿದ್ದೀವಿ ರೀ, ಲಾಭ ಸಿಗ್ಬೋದಂತ. ಈಗ ನೋಡಿದ್ರೆ ಮಾರ್ಕೆಟಿಗೆ ಹೋಗ್ತೀವಿ. ಒಯ್ದಲ್ಲಿ ಇಟ್ಟಿದ ಮ್ಯಾಗ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ, 30 ರೂಪಾಯಿ ಕೇಳ್ತಾರೆ ರೀ ಪೇಟಿ. ಕ್ಯಾನ್ ಒಂದು ಕ್ಯಾನಿಗೆ. ಅದ್ರ ನಾವು ಏನು ಮಾಡ್ಬೇಕು ರೀ? ಇಷ್ಟೆಲ್ಲ ಖರ್ಚಾಗಿ ಗೊಬ್ಬರ ಎಲ್ಲ ಹಾಕಿ ಇಷ್ಟೆಲ್ಲ ತುಟ್ಟಿ ಹಾಕಿ ಎಣ್ಣೆ ಹೊಡೆದಿವಿ. ಲೇಬರ್ ಖರ್ಚು 300 ರೂಪಾಯಿ ಲೇಬರ್ ಕೊಡ್ಬೇಕು ರೀ. 8-9-10 ಮಂದಿ ಲೇಬರ್ ಇರ್ತಾವೆ ರೀ. 8-9-10 ಮಂದಿ ಲೇಬರ್ ಇರ್ತಾವೆ ರೀ. ಇದು ರೈತ ಬಲರಾಮ್ ಹೇಳುವಂಥ ಮಾತಾಗಿದೆ. ಹೀಗೆ ಇವತ್ತು ಬೆಳಗ್ಗೆ ಅಷ್ಟೇ ನಾನು ಸುಮಾರು 40 ಪೇಟಿ ಟೊಮೊಟೊ ಹಣ್ಣನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿದ್ದೀನಿ. ಆದರೆ ಸರಿಯಾದ ಬೆಲೆ ಸಿಕ್ಕಿಲ್ಲ. 30-35 ರೂಪಾಯಿ ಮಾತ್ರ ಈ ಒಂದು ಪೇಟಿಗೆ ಕೇಳ್ತಿದ್ದಾರೆ. ಹೀಗಾಗಿ ಬೇಸರಗೊಂಡು ಮಾರುಕಟ್ಟೆಯಲ್ಲೇ ನಾನು 40 ಪೇಟಿ ಟೊಮೊಟೊ ಹಣ್ಣನ್ನು ಬಿಟ್ಟು ಬಂದೀನಿ. ಉಳಿದ ಸಾಕಷ್ಟು ಅಂದರೆ ಸುಮಾರು ಇನ್ನೂ 2-3 ಕ್ವಿಂಟಲ್ ಟೊಮೊಟೊ ಹಣ್ಣನ್ನು ನಾನು ಈಗ ಜಮೀನಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ಜಾನುವಾರುಗಳು, ಕುರಿ ಮತ್ತು ಆಡು ಮೇಕೆಗಳು ತಿಂದು ಹೋಗ್ತಿದ್ದಾವೆ. ಸೊ ಹೀಗಾಗಿ ಸಾಕಷ್ಟು ಬೇಸರ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದೀನಿ. ಈಗ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಇಲ್ಲದ ಕಾರಣಕ್ಕಾಗಿ ಈಗ ನಾನು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.